ಒಂದ್ ಕಡೆ ಇರಾನ್ ಜೊತೆ ಒಪ್ಪಂದಕ್ಕೆ ಬರುವಂತಹ ನಿರೀಕ್ಷೆ ಇದೆ ಅಂತ ಹೇಳ್ತಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಆದರೆ ಅದರ ಬೆನ್ನಲ್ಲೇ ಟೆಹರಾನ್ ಮೇಲೆ ಇಸ್ರೇಲ್ನಿಂದ ಅಟ್ಯಾಕ್ ಮುಂದುವರೆದಿದೆ. ಟೆಹರಾನ್ನ ಸೇನಾ ನೆಲೆಗಳನ್ನ ಗುರಿಯಾಗಿಸಿ ದಾಳಿಯನ್ನ ಕಂಟಿನ್ಯೂ ಮಾಡಲಾಗಿದೆ. ಟ್ರಂಪ್ ಹೇಳಿಕೆಯ ಬೆನ್ನಲ್ಲೇ ಇಸ್ರೇಲ್ನಿಂದ ಆಗಿರುವಂತಹ ದಾಳಿ ಇದು. ಇತ್ತ ಇರಾನ್ನಿಂದ ಇಸ್ರೇಲ್, ಕುವೈತ್, ಸೌದಿ ಮೇಲೆ ಪ್ರತಿ ದಾಳಿ ನಡೆದಿದೆ. ತನ್ನ ವಿದ್ಯುತ್ ಸ್ಥಾವರಗಳ ಮೇಲೆ ದಾಳಿ ಹಿನ್ನೆಲೆಯಲ್ಲಿ ಪ್ರತಿ ದಾಳಿಯನ್ನ ಇರಾನ್ ಮಾಡ್ತಾ ಇದೆ. ಒಂದ್ ಕಡೆ ಶಾಂತಿಯ ಮಾತುಕತೆಗಳು ನಡೀತಾ ಇದ್ದು ದಾಳಿ ನಿಲ್ತಾ ಇಲ್ಲ. ಇರಾನ್ ಹಾಗೆ ಇಸ್ರೇಲ್ನಿಂದ ದಾಳಿ ಪ್ರತಿ ದಾಳಿಗಳು ಕಂಟಿನ್ಯೂ ಆಗಿದ್ದಾವೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಯುದ್ಧ ನಡೀತಾನೆ ಇದೆ. ಆ ಯುದ್ಧದ ಮಧ್ಯೆ ಮಾತುಕತೆಯ ಬಗ್ಗೆ ಮಾಧ್ಯಮಗಳಲ್ಲಿ ಹೇಳಿಕೆಯನ್ನ ಕೊಡ್ತಿದ್ದಾರೆ. ನಿಜಕ್ಕೂ ಮಾತುಕತೆಯ ಪ್ರಯತ್ನಗಳು ನಡೀತಾ ಇದೆಯಾ? ಯುದ್ಧ ನಡೆಸ್ತಾ ಮಾತುಕತೆ ನಡೆಯೋದಕ್ಕೆ ಸಾಧ್ಯ ಇದೆಯಾ ಅಂತ ಹೇಳಿ? ಹೌದು ವಿದೇಶಿ, ಇದೆ ಅಮೆರಿಕದ ದ್ವಂದ್ವ ನೀತಿ ಅಂತ ಹೇಳಿ ಇರಾನ್ ಕೂಡ ಟೀಕೆಯನ್ನ ಮಾಡಿದೆ. ಒಂದ್ ಕಡೆಯಲ್ಲಿ ಶಾಂತಿ ಮಾತುಕತೆಯನ್ನ ಅಮೆರಿಕ ಆಡ್ತಾ ಇದೆ, ಮತ್ತೊಂದ್ ಕಡೆಯಲ್ಲಿ ಈಗ ಮಧ್ಯಪ್ರಾಚ್ಯಕ್ಕೂ ಕೂಡ ತನ್ನ ಸೈನಿಕರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ರವಾನೆಯನ್ನ ಮಾಡಿದೆ. ಈ ಮೂಲಕವಾಗಿ ಭೂ ದಾಳಿಗೂ ಕೂಡ ಅಮೆರಿಕ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಇದರಿಂದಾಗಿನೇ ಈಗ ಜಗತ್ತಿನಲ್ಲಿ ಅಲ್ಲೋಲ ಕಲ್ಲೋಲ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಮತ್ತೊಂದ್ ಕಡೆಯಲ್ಲಿ ಅಮೆರಿಕದ ಮಿತ್ರ ರಾಷ್ಟ್ರ ಆಗಿರ್ತಕ್ಕಂಥ ಇಸ್ರೇಲ್ ದೇಶ ಕೂಡ ಈಗಲೂ ಇರಾನ್ನ ಮೇಲೆ ದಾಳಿ ನಡೆಸೋದನ್ನ ಮುಂದುವರೆಸಿದೆ. ಇರಾನ್ನ ರಾಜಧಾನಿ ತೆಹರಾನ್ನ ಮೇಲೆ ಇಸ್ರೇಲ್ನ ಸೇನೆ ದಾಳಿಯನ್ನ ಮುಂದುವರಿಸ್ತಾನೆ ಇದೆ. ಇದರಿಂದಾಗಿನೇ ಇದಕ್ಕೆ ಪ್ರತಿಯಾಗಿ ಇರಾನ್ ಕೂಡ ಪ್ರತಿ ದಾಳಿಯನ್ನ ಇಸ್ರೇಲ್ನ ಮೇಲೂ ಕೂಡ ಮಾಡ್ತಾ ಇದೆ. ಜೊತೆಗೆ ಅಮೆರಿಕದ ಮಿತ್ರ ರಾಷ್ಟ್ರಗಳಾಗಿರುವಂತಹ ಗಲ್ಫ್ ರಾಷ್ಟ್ರಗಳ ಮೇಲೂ ಕೂಡ ಮಾಡ್ತಾ ಇದೆ. ಈಗ ಗಲ್ಫ್ ರಾಷ್ಟ್ರಗಳಲ್ಲೂ ಕೂಡ ಯುಎಇ ಅತಿ ಹೆಚ್ಚಿನ ನಷ್ಟಕ್ಕೆ ಒಳಗಾಗಿದೆ ಮತ್ತು ಅತಿ ಹೆಚ್ಚಿನ ದಾಳಿಗೆ ಒಳಗಾಗಿದೆ. ಹೀಗಾಗಿ ಯುಎಇ ದೇಶ ಕೂಡ ಮುಂದಿನ ದಿನಗಳಲ್ಲಿ ಯುದ್ಧಕ್ಕೆ ಎಂಟ್ರಿ ಕೊಡೋದ್ರ ಕೂಡ ಗಂಭೀರವಾಗಿ ಆಲೋಚನೆಯನ್ನ ಮಾಡ್ತಾ ಇದೆ. ಈಗ ಡೊನಾಲ್ಡ್ ಟ್ರಂಪ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನಂತಂದ್ರೆ, ಅಮೆರಿಕ ನೀಡಿದಂತಹ 15 ಪಾಯಿಂಟ್ಗಳ ಶಾಂತಿಯ ಪ್ರಸ್ತಾವವನ್ನ ಇರಾನ್ ಒಪ್ಕೊಂಡಿದೆ, ಅವ್ರಿಗೆ ಒಪ್ಕೊಳ್ಳದೆ ಬೇರೆ ಯಾವುದೇ ದಾರಿ ಇಲ್ಲ, ಅವರು ಒಪ್ಕೊಂಡಿದ್ದಾರೆ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಆದ್ರೆ ಇದನ್ನ ಇರಾನ್ ಅಧಿಕೃತವಾಗಿ ಖಚಿತಪಡಿಸಿಲ್ಲ. ಡೊನಾಲ್ಡ್ ಟ್ರಂಪ್ ಅವರು ಯುದ್ಧವನ್ನ ನಿಲ್ಲಿಸಲಿಕ್ಕೆ ಕದನ ವಿರಾಮ ಘೋಷಣೆಗೆ 15 ಪಾಯಿಂಟ್ ನ ಪ್ಲಾನ್ ಅನ್ನ ಕೊಟ್ಟಿದ್ರು. ಅದನ್ನ ನಾವು ಒಪ್ಕೊಂಡಿದ್ದೇವೆ, ಆ ಪ್ರಕಾರವಾಗಿ ಶಾಂತಿ ಮಾತುಕತೆ ನಡೆದಿದೆ ಅಥವಾ ಯಶಸ್ವಿಯಾಗಿದೆ ಅಥವಾ ಕದನ ವಿರಾಮವನ್ನ ನಾವು ಘೋಷಣೆ ಮಾಡ್ತೇವೆ ಅಂತ ಹೇಳಿ ಇರಾನ್ ಅಧಿಕೃತವಾಗಿ ಹೇಳಿಲ್ಲ. ಅಮೆರಿಕ ಮೊದಲಿಂದಲೂ ಕೂಡ ನಮ್ಮ ಬೇಡಿಕೆಗಳನ್ನ ಇರಾನ್ ಒಪ್ಕೊಳ್ತಾ ಇದೆ ಅಂತಾನೆ ಈ ರೀತಿಯಾಗಿ ಒನ್ ಸೈಡೆಡ್ ಹೇಳಿಕೆಗಳನ್ನ ಕೊಡ್ತಾ ಇದೆ. ಆದ್ರೆ ಅದರ ಪುಷ್ಟೀಕರಿಸತಕ್ಕಂಥ ಯಾವುದೇ ಹೇಳಿಕೆಗಳನ್ನು ಕೂಡ ಇರಾನ್ ಕೊಡ್ತಾ ಇಲ್ಲ. ಜೊತೆಗೆ ಮಾತುಕತೆ ಕೂಡ ಯಾವುದೂ ನಡೆದಿಲ್ಲ ಅಂತಾನೆ ಇರಾನ್ ಸ್ಪಷ್ಟವಾಗಿ ಹೇಳ್ತಾ ಇದೆ. ಆದ್ರೆ ಈಗ ಪಾಕಿಸ್ತಾನ, ಟರ್ಕಿ ದೇಶಗಳು ಕೂಡ ಈಗ ಎರಡೂ ರಾಷ್ಟ್ರಗಳ ನಡುವೆ ಶಾಂತಿ ಸಂಧಾನದ ಮಾತುಕತೆಯನ್ನ ನಡೆಸಲಿಕ್ಕೆ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಎರಡು ದೇಶಗಳೊಂದಿಗೆ ಈಗಾಗಲೇ ಮಾತನಾಡಿದ್ದೇವೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಈಗ ಪಾಕಿಸ್ತಾನದ ಮೂಲಕ 15 ಶಾಂತಿ ಪಾಯಿಂಟ್ ಗಳನ್ನು ಕೂಡ ಅಮೆರಿಕ ಇರಾನ್ಗೆ ತಲುಪಿಸಿದೆ. ಅದು ತಲುಪಿದೆ ಅಂತ ಕೂಡ ಇರಾನ್ ಹೇಳಿದೆ. ಆದ್ರೆ ಆ ಪಾಯಿಂಟ್ ಗಳನ್ನ ನಾನು ಒಪ್ಕೊಂಡಿದ್ದೀನ ಇಲ್ವಾ, ಅದ್ರ ಪ್ರಕಾರ ಯುದ್ಧವನ್ನ ನಿಲ್ಲಿಸ್ತೀವ ಅನ್ನೋದನ್ನು ಹೇಳ್ತಾ ಇಲ್ಲ. ಇರಾನ್ ಕೂಡ ಕೆಲವು ಬೇಡಿಕೆಗಳನ್ನು ಅಮೆರಿಕದ ಮುಂದೆ ಇಟ್ಟಿದೆ. ಆ 6-7 ಬೇಡಿಕೆಗಳನ್ನು ಕೂಡ ಅಮೆರಿಕ ಒಪ್ಕೊಳ್ಬೇಕಾಗುತ್ತೆ. ಆವಾಗ ಒಪ್ಕೊಂಡಾಗ ಎರಡು ಕಡೆಯವರು ಇಬ್ಬರ ಬೇಡಿಕೆಗಳನ್ನು ಒಪ್ಕೊಂಡಾಗ ಯುದ್ಧ ನಿಲ್ಬಹುದು. ಆದ್ರೆ ಈಗ ಅಮೆರಿಕ ಕೂಡ ಆ ಬೇಡಿಕೆಗಳನ್ನು ಒಪ್ಪಲಿಕ್ಕೆ ತಯಾರಿಲ್ಲ ಮತ್ತು ಅಮೆರಿಕ ಕೊಟ್ಟಿರ್ತಕ್ಕಂತಹ 15 ಪಾಯಿಂಟ್ಗಳ ಬೇಡಿಕೆಗಳನ್ನು ಕೂಡ ಇರಾನ್ ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಇದರಿಂದಾಗಿ ಈಗ ಯುದ್ಧ ನಿಲ್ತಾ ಇಲ್ಲ. ಇನ್ನು ತೆರೆಯ ಮರೆಯದಲ್ಲೇನೆ ಈ ಮಾತುಕತೆಗಳು ಕೂಡ ನಡೀತಾ ಇದೆ. ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಅವರು ಕೂಡ ಪಾಕಿಸ್ತಾನಕ್ಕೆ ಭೇಟಿಯನ್ನ ಕೊಟ್ಟು ಅಲ್ಲಿ ಪಾಕಿಸ್ತಾನದಲ್ಲಿ ಇರಾನ್ನ ಪ್ರತಿನಿಧಿಗಳನ್ನ ಕರ್ಕೊಂಡು ಮಾತುಕತೆಯನ್ನ ನಡೆಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇದುವರೆಗೂ ಕೂಡ JD ವ್ಯಾನ್ಸ್ ಅವರು ಪಾಕಿಸ್ತಾನಕ್ಕೆ ಭೇಟಿಯನ್ನ ಕೊಟ್ಟಿಲ್ಲ. ಪಾಕಿಸ್ತಾನದಲ್ಲಿ ಅಧಿಕೃತವಾಗಿ ಇರಾನ್ ಮತ್ತು ಅಮೆರಿಕದ ಪ್ರತಿನಿಧಿಗಳ ಮಧ್ಯೆ ಮಾತುಕತೆ ನಡೀಬೇಕು. ಆದ್ರೆ ಎರಡು ರಾಷ್ಟ್ರಗಳ ನಡುವೆ ಮುಖಾಮುಖಿಯಾದಂತಹ ಯಾವುದೇ ಮಾತುಕತೆಗಳು ಇದುವರೆಗೂ ಕೂಡ ನಡೆದಿಲ್ಲ. ವಿದ್ಯಾಶ್ರೀ, ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.